ಧನುರ್ಮಾಸದಲ್ಲಿ ಈ ಒಂದು 8 ಮಂತ್ರಗಳನ್ನು ಪಠಿಸೋದ್ರಿಂದ ಮಹಾವಿಷ್ಣುವಿನ ಅನುಗ್ರಹ ಜೊತೆಗೆ ಅದೃಷ್ಟವನ್ನು ಕೂಡ ನಾವು ಪಡ್ಕೊಬಹುದು ಅನ್ನೋದಾದರೆ ಯಾಕೆ ಈ ಮಂತ್ರಗಳನ್ನು ನಾವು ಪಠಿಸಬಾರ್ದು ಅಲ್ವಾ? ಈ ಧನುರ್ಮಾಸದಲ್ಲಿ ಯಾವುದೇ ಒಂದು ಪೂಜೆಯನ್ನು ಮಾಡೋದ್ರಿಂದ ಬೇಗನೆ ಫಲಪ್ರಾಪ್ತಿ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಈ ಮಾಸವನ್ನು ಅದೃಷ್ಟದ ಮಾಸ ಅಂತಲೇ ಕೂಡ ಹೇಳ್ಬಹುದು. ಯಾಕಂದರೆ ಈ ಧನುರ್ಮಾಸದ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಪೂಜಾ ವಿಧಾನಗಳಾಗಿರ್ಬೋದು ಅಥವಾ ಪೂಜೆಯಾಗಿರ್ಬಹುದು ಅಥವಾ ಮಂತ್ರಗಳನ್ನು ಪಠಿಸೋದ್ರಿಂದ ಕೂಡ ನಮಗೆ ಅದೃಷ್ಟ ಅನ್ನೋದು ನಮ್ಮ ಜೀವನದಲ್ಲಿ ಒಲ್ದು ಬರುತ್ತೆ ಅನ್ನೋದಾದರೆ ಯಾಕೆ ನಾವು ಈ ಮಂತ್ರಗಳನ್ನು ಪಠಿಸಬಾರ್ದು ಅಲ್ವಾ? ಬನ್ನಿ ಆ ಮಂತ್ರಗಳು ಯಾವುದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈಗಾಗಲೇ ಧನುರ್ಮಾಸ ಪ್ರಾರಂಭ ಆಗೋಗಿದೆ. ಈ ಮಾಸದಲ್ಲಿ ಭಕ್ತಿ ಭಾವದಿಂದ ಸೂರ್ಯೋದಯಕ್ಕೂ ಮುಂಚೆಯೇ ಪೂಜಿಸಿದರೆ ನಾವು ಬೇಡಿಕೊಂಡಿದ್ದ ಆಸೆಗಳು ನೆರವೇರುವುದು ಎಂಬ ನಂಬಿಕೆ ಮೊದಲಿನಿಂದಲೂ ಕೂಡ ಇದೆ. ಇನ್ನು ಈ ಮಾಸವನ್ನ ಭಕ್ತಿಗೆ ಹೇಳಿ ಮಾಡಿಸಿರುವ ಮಾಸ ಅಂತ ಕೂಡ ಕರೀತಾರೆ. ಅದರಲ್ಲಿಯೂ ಸ್ಥಿತಿಕರ್ತರಾದ ಭಗವಾನ್ ಮಹಾವಿಷ್ಣುವನ್ನ ಧನುರ್ಮಾಸದಲ್ಲಿ ವಿಶೇಷವಾಗಿ ಪೂಜಿಸಲಾಗುತ್ತೆ. ಭಗವಾನ್ ಮಹಾವಿಷ್ಣುವು ಸೃಷ್ಟಿಯ ರಚನೆ ಮಾಡುವವರು ಮತ್ತು ಪರಿಪಾಲಕರು ಸಹ. ಈ ಬ್ರಹ್ಮಾಂಡದ ರಚನೆಗಾಗಿ ಮಹಾವಿಷ್ಣು ದೇವರು ವಿವಿಧ ಅವತಾರಗಳಲ್ಲಿ ಭೂಮಿಯ ಮೇಲೆ ಅವತರಿಸಿದ್ದಾರೆ. ಅವರ ದಶಾವತಾರಗಳ ಮೂಲಕ ಅಧರ್ಮವನ್ನು ನಾಶಪಡಿಸಿ ಧರ್ಮವನ್ನು ಭೂಮಿಯ ಮೇಲೆ ಮರುಸ್ಥಾಪನೆ ಮಾಡಿರುವಂತಹ ಮಹಾವಿಷ್ಣು ದೇವರನ್ನ ಧನುರ್ಮಾಸದಲ್ಲಿ ವಿಶೇಷವಾಗಿ ಪೂಜಿಸಿದ್ರೆ ಜೀವನದಲ್ಲಿ ಸಮೃದ್ಧಿಯನ್ನ ಕಾಪಾಡಿಕೊಳ್ಬಹುದು. ಹಾಗೆ ದುಷ್ಟಶಕ್ತಿಗಳಿಂದ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬಹುದು. ಮಹಾವಿಷ್ಣು ದೇವರ ಕೃಪೆಗೆ ಪಾತ್ರರಾಗಲು ಅನೇಕ ಮಾರ್ಗೋಪಾಯಗಳಿವೆ. ಕೆಲವರು ಮಹಾವಿಷ್ಣು ದೇವರಿಗೆ ಇಷ್ಟವಾದಂತಹ ತುಳಸಿ, ಶ್ರೀಗಂಧ, ಪಂಚಾಮೃತಗಳನ್ನು ಅರ್ಪಿಸಿ ಪೂಜಿಸುವ ಮೂಲಕ ಮಹಾವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಮತ್ತೆ ಕೆಲವರು ಉಪವಾಸದಿಂದ ವ್ರತವನ್ನ ಆಚರಣೆ ಮಾಡುವ ಮೂಲಕ ಭಗವಾನ್ ವಿಷ್ಣುವಿನ ಅನುಗ್ರಹವನ್ನು ಪಡಿತಾರೆ. ಇದೆಲ್ಲದರ ಜೊತೆಗೆ ನಮ್ಮ ಹಿಂದೂ ಧರ್ಮಗಳಲ್ಲಿ ಕೆಲವೊಂದು ಮಹಾವಿಷ್ಣು ಮಂತ್ರಗಳು ಕೂಡ ಇವೆ. ಈ ಮಂತ್ರಗಳು ಎಷ್ಟು ಶಕ್ತಿಯುತವಾಗಿವೆ ಅಂದರೆ ಪಠಿಸುವ ವ್ಯಕ್ತಿಯಲ್ಲಿ ಪಾಸಿಟಿವ್ ಎನರ್ಜಿಯನ್ನು ತುಂಬುತ್ತೆ. ಧನುರ್ಮಾಸದಲ್ಲಿ ಮಹಾವಿಷ್ಣುವಿನ ಕೆಲವು ಪ್ರಭಾವಶಾಲಿ ಮಂತ್ರಗಳನ್ನು ಜಪಿಸೋದ್ರಿಂದ ಪಠಿಸೋದ್ರಿಂದ ವ್ಯಕ್ತಿಯನ್ನ ಹಲವಾರು ಸಮಸ್ಯೆಗಳಿಂದ ಹೊರತರ್ತಾರೆ. ಭಗವಾನ್ ವಿಷ್ಣು ಹಾಗೂ ಅವರ ಜೀವನದಲ್ಲಿ ಸುರಕ್ಷತೆಯನ್ನು ತರ್ತಾರೆ. ಧನುರ್ಮಾಸದಲ್ಲಿ ಪಠಿಸಬಹುದಾದಂತಹ 8 ಪವರ್ಫುಲ್ ಮಹಾವಿಷ್ಣುವಿನ ಮಂತ್ರಗಳ ಬಗ್ಗೆ ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆಗ ಮಾತ್ರ ನೀವು ಈ ಮಂತ್ರಗಳ ಬಗ್ಗೆ ಹಾಗೆ ಮಹತ್ವಗಳ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಶುಭ ಫಲಗಳನ್ನು ಪಡೆಯಲು ಈ ಮಹಾವಿಷ್ಣುವಿನ ಮಂತ್ರಗಳನ್ನು ದಿನಕ್ಕೆ 108 ಬಾರಿ ಪಠಿಸಬೇಕಾಗುತ್ತೆ. ಅವುಗಳಲ್ಲಿ ಈ ಮೊದಲನೇ ಮಂತ್ರ ಹೀಗಿದೆ: ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಧನುರ್ಮಾಸದಲ್ಲಿ ಪಠಿಸುವ 8 ಮಂತ್ರಗಳಲ್ಲಿ ಇದು ಮೊದಲನೆಯ ಮಂತ್ರವಾಗಿದೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ದ್ವಾದಾಕ್ಷರದ ಮಂತ್ರ. ವಾಸುದೇವ ಎಂಬುದು ಮಹಾವಿಷ್ಣು ದೇವರ ಮತ್ತೊಂದು ಹೆಸರಾಗಿರುತ್ತೆ. ಈ ಮಂತ್ರದ ಅರ್ಥ ಬಂದು ಎಲ್ಲರ ಹೃದಯದಲ್ಲಿ ವಾಸಿಸುವಂತಹ ಭಗವಾನ್ ಮಹಾವಿಷ್ಣು ದೇವರಿಗೆ ನಮಸ್ಕರಿಸುವೆ ಎಂಬ ಅರ್ಥವಾಗಿದೆ. ಈ ಮಂತ್ರವು ಪ್ರತಿಯೊಬ್ಬರ ಮನಸ್ಸಲ್ಲಿಯೂ ದೇವರು ವಾಸಿಸುತ್ತಾರೆ ಎಂಬ ಸತ್ಯ ಸಂಗತಿಯನ್ನ ನಮಗೆ ತಿಳಿಸುತ್ತೆ. ಈ ಮಂತ್ರವನ್ನ ಪಠಿಸೋದ್ರಿಂದ ಭಕ್ತರ ಮನಸ್ಸಿನಲ್ಲಿ ಬೇರೆಲ್ಲ ಜೀವಿಗಳ ಬಗ್ಗೆ ಸಹಾನುಭೂತಿ ಭಾವನೆ ವೃದ್ಧಿಯಾಗುತ್ತೆ. 12 ಅಕ್ಷರದ ಈ ಮಂತ್ರವನ್ನ ವಿಮೋಚನಾ ಮಂತ್ರ ಅಂತ ಕೂಡ ಕರೆಯಲಾಗುತ್ತೆ. ಯಾಕೆ ಅಂದರೆ ಈ ಮಂತ್ರವನ್ನು ಜಪಿಸೋದ್ರಿಂದ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಹೊಂದುತ್ತಾರೆ. ದೀರ್ಘಕಾಲದಿಂದ ಕಾಡುವಂತಹ ಕಾಯಿಲೆಗಳು ಸಹ ಈ ಮಂತ್ರ ಪಠಿಸೋದ್ರಿಂದ ಗುಣಮುಖವಾಗುತ್ತೆ. ಹಾಗಾಗಿ ಕನಿಷ್ಠ ಈ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಇನ್ನು ಎರಡನೇ ಮಂತ್ರ ಹೀಗಿದೆ: ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಈ ಮಂತ್ರವನ್ನು ಮಹಾವಿಷ್ಣು ಗಾಯತ್ರಿ ಮಂತ್ರ ಎಂದು ಕರೆಯಲಾಗುತ್ತೆ. ಭಗವಾನ್ ಮಹಾವಿಷ್ಣುವಿನ ಪವರ್ಫುಲ್ ಮಂತ್ರಗಳಲ್ಲಿ ಈ ಮಂತ್ರ ಕೂಡ ಮುಖ್ಯವಾದ ಮಂತ್ರವಾಗಿದೆ. ಈ ಮಂತ್ರದ ಅರ್ಥ ಬಂದು ಭಗವಾನ್ ನಾರಾಯಣರೇ, ಭಗವಾನ್ ವಾಸುದೇವರೇ, ನಿಮ್ಮ ಧ್ಯಾನವನ್ನು ಮಾಡೋದ್ರಿಂದ ನಮಗೆ ಉನ್ನತ ಬುದ್ಧಿಯನ್ನು ಅನುಗ್ರಹಿಸು. ಭಗವಾನ್ ಮಹಾವಿಷ್ಣುವಿನ ಅಜ್ಞಾನವನ್ನು ತೊಲಗಿಸಿ ನಮ್ಮ ಮನಸ್ಸನ್ನು ಬೆಳಗಿಸು ಎನ್ನುವ ಅರ್ಥವಾಗಿರುತ್ತೆ. ವಿಷ್ಣು ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಪಠಿಸೋದ್ರಿಂದ ಅಂದುಕೊಂಡ ಕೆಲಸಗಳೆಲ್ಲವೂ ಸುಲಭವಾಗಿ ನೆರವೇರುತ್ತೆ. ಇನ್ನು ಮೂರನೇ ಮಂತ್ರ ಹೀಗಿರುತ್ತೆ: ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿವೃದ್ಧ್ಯಾನ ಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ.
ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲನಯನಂ ಯೋಗಿ ಹೃದಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲನಯನಂ ಯೋಗಿ ಹೃದಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ಈ ಮಂತ್ರವನ್ನು ವಿಷ್ಣು ಶಾಂತಕರ ಮಂತ್ರ ಎಂದು ಕೂಡ ಕರೆಯಲಾಗುತ್ತೆ. ಈ ಮಂತ್ರ ಅರ್ಥ ಹೀಗಿದೆ: ಪ್ರಶಾಂತ ರೂಪವುಳ್ಳವರು, ಆದಿಶೇಷನ ಮೇಲೆ ವಿಶ್ರಮಿಸುವವರು, ತನ್ನ ನಾಭಿಯಲ್ಲಿ ಕಮಲವನ್ನು ಹೊಂದಿರುವವರು, ದೇವತೆಗಳ ಅಧಿಪತಿ, ಬ್ರಹ್ಮಾಂಡವನ್ನು ಕಾಪಾಡುವವರು, ಆಕಾಶದಂತೆ ಅಪರಿಮಿತರು ಹಾಗೂ ಅನಂತರು, ಲಕ್ಷ್ಮೀಪತಿ, ಕಮಲದ ಕಣ್ಣುಗಳನ್ನು ಹೊಂದಿರುವವರು ಹಾಗೂ ಧ್ಯಾನದಿಂದ ಯೋಗಿಗಳಿಗೆ ಒಲಿಯಬಲ್ಲವರು, ಎಲ್ಲ ವಿಜಯಗಳನ್ನು ನಿವಾರಿಸುವವರು, ಎಲ್ಲ ಭಯಗಳನ್ನು ನಿವಾರಿಸುವವರು, ಸರ್ವಲೋಕಗಳ ಅಧಿಪತಿಯಾದ ಮಹಾವಿಷ್ಣು ದೇವರಿಗೆ ನಾನು ನಮಸ್ಕರಿಸುವೆ ಎಂಬ ಅರ್ಥವಾಗಿರುತ್ತೆ. ಈ ಮಂತ್ರವನ್ನು ನಿಯಮಿತವಾಗಿ ಪಠಿಸೋದ್ರಿಂದ ವ್ಯಕ್ತಿಯಲ್ಲಿರುವಂತಹ ಭಯ ಕೂಡ ನಾಶವಾಗುತ್ತೆ. ಆ ವ್ಯಕ್ತಿಯ ನಿರ್ಭಯವಾಗ್ತಾನೆ. ಅವರ ಜೀವನದಲ್ಲಿ ಶಾಂತಿ, ಸಂತೋಷ ಹೆಚ್ಚಾಗುತ್ತೆ. ಇನ್ನು 4ನೇ ಮಂತ್ರ ಹೀಗಿದೆ: ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಈ ಮಂತ್ರವನ್ನು ವಿಷ್ಣುವಿನ ಮೂಲ ಮಂತ್ರ ಎಂದು ಕೂಡ ಹೇಳಲಾಗುತ್ತೆ. ಈ ಮಂತ್ರದ ಅರ್ಥ ನಾನು ಸರ್ವಶಕ್ತನಾದ ನಾರಾಯಣನಿಗೆ ನಮಸ್ಕರಿಸುತ್ತೇನೆ ಎನ್ನುವ ಅರ್ಥವಾಗಿದೆ. ರಕ್ಷಕರಾಜ ಮಹಾವಿಷ್ಣುವಿನ ಅನುಗ್ರಹ ಪಡೆಯಲು ಅತ್ಯಂತ ಸರಳ ಮತ್ತು ಪವರ್ಫುಲ್ ಮಂತ್ರ ಇದಾಗಿದೆ. ಈ ಮಂತ್ರವನ್ನು ಸಹ ದಿನಕ್ಕೆ 108 ಬಾರಿ ಪಠಿಸಬೇಕು. ಮನುಷ್ಯನ ಮರಣದ ನಂತರ ಮಹಾವಿಷ್ಣು ಆ ವ್ಯಕ್ತಿಯನ್ನು ತನ್ನ ವಾಸಸ್ಥಾನ ವೈಕುಂಠಕ್ಕೆ ಕರೆದುಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ವೈಕುಂಠದ ಪ್ರಾಪ್ತಿಗಾಗಿ ಪ್ರಾಚೀನ ಕಾಲದಿಂದಲೂ ಜನರು ಈ ಮಂತ್ರವನ್ನು ಪಠಿಸುತ್ತಾ ಬಂದಿದ್ದಾರೆ ಎಂದು ಕೂಡ ಹೇಳಲಾಗುತ್ತೆ. ಇನ್ನು 5ನೇ ಮಂತ್ರ ಹೀಗಿದೆ: ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನ ವಾಪಕೃತ್ಯಂ ಸ್ವಭಾವತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನ ವಾಪಕೃತ್ಯಂ ಸ್ವಭಾವತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನ ವಾಪಕೃತ್ಯಂ ಸ್ವಭಾವತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. ಈ ಶ್ಲೋಕ ಭಗವದ್ಗೀತೆಯಲ್ಲಿ ಬರುತ್ತೆ. ಈ ಮಂತ್ರದ ಅರ್ಥ: ನನ್ನ ದೇಹ, ಮನಸ್ಸು, ಇಂದ್ರಿಯಗಳು ಹಾಗೂ ಬುದ್ಧಿಯಿಂದ ನಾನು ಮಾಡುವ ಎಲ್ಲ ಕ್ರಿಯೆಗಳನ್ನು ನಾನು ಶ್ರೀ ನಾರಾಯಣನ ಪಾದಕಮಲಗಳಿಗೆ ಅರ್ಪಿಸುತ್ತಿದ್ದೇನೆ ಎಂದರ್ಥ. ಈ ಮಂತ್ರವನ್ನು ಪಠಿಸೋದ್ರಿಂದ ಭಗವಾನ್ ಮಹಾವಿಷ್ಣು ವ್ಯಕ್ತಿ ಆತನ ಅರಿವಿಲ್ಲದೆ ಮಾಡಿದ ಪಾಪಕರ್ಮಗಳಿಂದ ಅಥವಾ ಪ್ರಾರಬ್ಧ ಕರ್ಮಗಳಿಂದ ವಿಮೋಚನೆಯನ್ನು ನೀಡ್ತಾರೆ ಅಂತ ಹೇಳಲಾಗಿದೆ. ಇನ್ನು 6ನೇ ಮಂತ್ರ ಹೀಗಿದೆ: ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗರುಡಧ್ವಜ ಮಂಗಳಂ ಪುಂಡರೀಕಾಕ್ಷ ಮಂಗಳಾಯ ತನೋಹರಿಂ. ಈ ಮಂತ್ರವನ್ನು ವಿಷ್ಣು ಮಂಗಳ ಮಂತ್ರ ಎಂದು ಕರೆಯಲಾಗುತ್ತೆ. ಈ ಶ್ಲೋಕದ ಅರ್ಥ ಹೀಗಿದೆ: ಭಗವಾನ್ ಮಹಾವಿಷ್ಣು ದೇವರಿಗೆ ಶುಭವಾಗಲಿ, ಗರುಡನನ್ನು ತನ್ನ ಧ್ವಜ ಚಿಹ್ನೆಯನ್ನಾಗಿ ಹೊಂದಿರುವವರಿಗೆ ಶುಭವಾಗಲಿ, ಕಮಲದ ಹೂವಿನಂತಹ ಕಣ್ಗಳನ್ನು ಹೊಂದಿರುವ ಭಗವಂತನಿಗೆ ಶುಭವಾಗಲಿ ಎಂಬ ಅರ್ಥವಾಗಿದೆ. ಮದುವೆ, ಗೃಹ ಪ್ರವೇಶ, ಉಪನಯನ, ನಾಮಕರಣಗಳಂತಹ ಶುಭ ಕಾರ್ಯವನ್ನು ಆರಂಭಿಸುವ ಮೊದಲು ಗಣೇಶ ದೇವರನ್ನು ಪೂಜಿಸಿದ ನಂತರ ಈ ಮಂತ್ರವನ್ನು ಪಠಿಸಲಾಗುತ್ತೆ. ಶುಭ ಕಾರ್ಯದಲ್ಲಿ ಶುಭ ಫಲವನ್ನು ಪಡೆಯಲು ಈ ಮಂತ್ರವನ್ನು ಪಠಿಸಲಾಗುತ್ತೆ. ಪ್ರತಿನಿತ್ಯ 108 ಬಾರಿ ಪಠಿಸೋದ್ರಿಂದ ಜೀವನದಲ್ಲಿ ಹೇರಳವಾದ ಅದೃಷ್ಟವನ್ನು ಪಡೆಯಬಹುದು. ಇನ್ನು 7ನೇ ಮಂತ್ರ ಹೀಗಿದೆ: ಸಶಂಖ ಚಕ್ರಂ ಸಕಿರೀಟಕುಂಡಲಂ ಸಂಪೀತ ವಸ್ತ್ರಂ ಸರಸಿರುಹೇಕ್ಷಣಂ ಸರಹ ವಕ್ಷಸ್ಥಳ ಶೋಭಿ ಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಶಶಂಖ ಚಕ್ರಂ ಸಕಿರೀಟಕುಂಡಲಂ ಸಂಪೀತ ವಸ್ತ್ರಂ ಸರಸಿರುಹೇಕ್ಷಣಂ ಸರಹ ವಕ್ಷಸ್ಥಳ ಶೋಭಿ ಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಶಶಂಖ ಚಕ್ರಂ ಸಕಿರೀಟಕುಂಡಲಂ ಸಂಪೀತ ವಸ್ತ್ರಂ ಸರಸಿರುಹೇಕ್ಷಣಂ ಸರಹ ವಕ್ಷಸ್ಥಳ ಶೋಭಿ ಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಈ ಮಂತ್ರವನ್ನು ಸಹ ಮಹಾವಿಷ್ಣುವಿನ ಪ್ರಮುಖ ಮಂತ್ರಗಳಲ್ಲಿ ಒಂದಾಗಿರುತ್ತೆ. ಈ ಮಂತ್ರವನ್ನು ಎಲ್ಲ ವಯಸ್ಸಿನವರು ಕೂಡ ಪ್ರತಿನಿತ್ಯ ಪಠಿಸಬಹುದು. ಈ ಮಂತ್ರದಲ್ಲಿನ ಅರ್ಥ ಬಂದು ಹೀಗಿದೆ: ಶಂಖಚಕ್ರ ಹಿಡಿದಿರುವ, ವಜ್ರ ಕಿರೀಟ, ಮಾಲೆ ಧರಿಸಿರುವ ಮಹಾವಿಷ್ಣುವಿಗೆ ನಮಸ್ಕಾರಗಳು. ಯಾರ ಎದೆಯ ಕೌಸ್ತುಭ ಮಲೆಯಿಂದ ಅಲಂಕೃತಗೊಂಡಿರುತ್ತದೆಯೋ ಅಂತಹ ಚತುರ್ಭುಜರಾದ ಮಹಾವಿಷ್ಣು ದೇವರಿಗೆ ನಾನು ತಲೆಬಾಗಿಸಿ ನಮಿಸುತ್ತೇನೆ ಎನ್ನುವುದಾಗಿದೆ. ಈ ಮಂತ್ರ ಪಠಣೆಯಿಂದ ನಮ್ಮಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ, ಬುದ್ಧಿ ಚುರುಕಾಗಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಮಕ್ಕಳು ಈ ಮಂತ್ರವನ್ನು ದಿನಕ್ಕೆ 108 ಬಾರಿ ಪಠಿಸಿದರೆ ಬುದ್ಧಿ ಚುರುಕಾಗಿ ಓದಿನಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಇನ್ನು 8ನೇ ಮಂತ್ರ ಹೀಗಿದೆ: ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ಶ್ರವೀಣಂ
ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ಶ್ರವೀಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ಶ್ರವೀಣಂ ತ್ವಮೇವ ತ್ವಮೇವ ಸರ್ವ ಮಮ ದೇವ ದೇವ. ಈ ಶ್ಲೋಕದ ಅರ್ಥ: ದೇವದೇವನೇ, ನೀನೇ ನನ್ನ ತಾಯಿ, ನೀನೇ ನನ್ನ ತಂದೆ, ನೀನೇ ನನ್ನ ಬಂಧು, ನೀನೇ ನನ್ನ ಸ್ನೇಹಿತ, ನೀನೇ ನನ್ನ ವಿದ್ಯೆ, ನೀನೇ ನನ್ನ ಸಕಲ ಸಂಪತ್ತು, ನೀನೇ ನನ್ನ ಸರ್ವಸ್ವ ಎನ್ನುವ ಅರ್ಥ ಆಗಿದೆ. ಯಾವುದೇ ವ್ಯಕ್ತಿ ತನ್ನ ಸಮಸ್ಯೆಯಲ್ಲಿ ಇರುವಾಗ ಅಥವಾ ಗುರು ಹಿರಿಯರ ತಂದೆ ತಾಯಿ ಮಾರ್ಗದರ್ಶನದ ಅವಶ್ಯಕತೆ ಇರುವಾಗ ಮಹಾವಿಷ್ಣುವಿನ ಈ ಮಂತ್ರ ಪಠಿಸೋದ್ರಿಂದ ವ್ಯಕ್ತಿಯ ಜೀವನದ ಕಷ್ಟಗಳ ಸಮಯದಲ್ಲಿ ಆ ವ್ಯಕ್ತಿಗೆ ದಾರಿಯನ್ನು ಮಹಾವಿಷ್ಣುವರು ತೋರಿಸ್ತಾರೆ ಅನ್ನೋದಾಗಿರುತ್ತೆ. ಇನ್ನು ಈ ಧನುರ್ಮಾಸದಲ್ಲಿ ಈ 8 ಮಂತ್ರಗಳನ್ನು ಪಠಿಸೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗಿ ನಿಮ್ಮ ಜೀವನದಲ್ಲಿ ಸಕಲ ಸಮೃದ್ಧಿ, ಸಂಪತ್ತು ಹಾಗೆ ಸಂತೋಷವನ್ನು ಕೂಡ ತಂದುಕೊಡುತ್ತೆ ಅನ್ನೋದಾದರೆ ನೀವು ಈ ಮಂತ್ರಗಳನ್ನು ಧನುರ್ಮಾಸ ಮುಗಿಯೋಕ್ಕೆ ಮುಂಚೆನೇ ಪಠಿಸಿ ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.